ಸೋನನ್ ಭೇಟಿ ಮಾಡಿದ್ರಾ ನೀವು? ಹೌದು, ಮಾಸ್ಕ್ ಹಾಕೊಂಡಿದ್ಲು. ನಾನು ನೋಡಿದ ತಕ್ಷಣ ಹತ್ಲು. ಬೇರೆ ತಟ್ಟೆ ಅದು ಇದು ಆ ವಿಷಯದಲ್ಲೆಲ್ಲ ತುಂಬ ಹೈಜೀನ್. ಇವಾಗ ಅಲ್ಲಿ ಹೇಗಿರ್ತಾಳೆ, ಜೈಲ್ ಅಂತ ಹಾಕಿದಾಗ ಆ ಮೆಂಟಾಲಿಟಿ ಮನಸ್ಥಿತಿ ಏನಾಗಿರ್ಬೋದು? ಯಾಕನ್ಸುತ್ತೆ ವೈ ಇಷ್ಟೊಂದು ಎಗನಿಸ್ಟ್ ಸೋನು ಮೇಲೆ, ಸೋನು ವಿರುದ್ಧ ಯಾಕೆ? ನಾನು ದತ್ತು ತಗೊಂಡಿದ್ದೀನಿ ಕಾನೂನು ಪ್ರಕಾರವಾಗಿ ಅಂತ ಮಾಡೋ ಒಂದು ವಿಡಿಯೋ, ಬಟ್ ಅದು ದತ್ತು ತಗೊಂಡಿಲ್ಲ. ದತ್ತು ತಗೊಂಡಿದ್ದೀನಿ ಅಂತ ಹೇಳಿದ ಒಂದು ವಿಡಿಯೋ ಆದರೆ ದತ್ತು ತಗೊಬೇಕಂತಿದ್ದೀನಿ ಅಂತ ಹೇಳಿರೋದು ಎಷ್ಟು ವಿಡಿಯೋ? ಮೇ ಬಿ ನಿಮ್ಗೆ ಅನ್ಸುತ್ತೆ ಎಲ್ಲ ಒಂದು ಕಡೆ ಇಟ್ ಇಸ್ ಆಲ್ ಬಿಕಾಸ್ ಆಫ್ ಸೋನು ಅವರು ಮಾಡೋ ಒಂದು ವಿಡಿಯೋ ಅಥವಾ ವಿಡಿಯೋದಲ್ಲಿ ಅವರು ಮಾತಾಡೋ ಒಂದು ಶೈಲಿನೂ. ಹೆಣ್ಣನ್ನು ಹೆಂಗಿತ್ತು ಆ್ಯಕ್ಚುಲ್ ನಮ್ಮ ಸಂಸ್ಕೃತಿಲಿ, ಹೆಣ್ಣು ಎಷ್ಟು ಡಾಮಿನೆಂಟ್ ಆಗಿದ್ಲು, ಯಾರೋ ಒಬ್ಬರು ಬಟ್ಟೆ ಬಗ್ಗೆ ಇದು ಆ ಮೆಂಟಾಲಿಟಿ ಕೆಲವ್ರಿಗೆ ಇರಲ್ಲ. ಸಾರಿ ಟು ಸೇ, ಬಟ್ ಅವ್ರಿಗೆ ಜಾಸ್ತಿ ಕಾಮ, ಅವರೇ ಜಾಸ್ತಿ. ನಾಯಿಗೆ ಬಿಸ್ಕೆಟ್ ಹಾಕ್ಬೇಕಾದ್ರೆ ಅಕ್ಕ ನನಗೂ ಕೊಡು ಅಂತ ಕೇಳಿದಕ್ಕೆ ಕರ್ಕೊಂಡೋಗಿ ಮಗನ ಜೊತೆಲಿ ಇಟ್ಬಿಟ್ಟು ಸಾಕ್ತೀರಿ ಅಂದರೆ ಶಿ ಹ್ಯಾಸ್ ವೆರಿ ಗುಡ್ ಹ್ಯೂಮನ್ ಬೀಯಿಂಗ್ ಇನ್ ಹರ್. ಅದ್ರ ಬಗ್ಗೆ ತುಂಬಾ ಒಂದು ಕೆಟ್ಟ ಕಮೆಂಟ್ಸ್ ಬರ್ತವೆ, ಚರ್ಚೆಗಳಾಗುತ್ತೆ, ಟ್ರೋಲ್ಗಳಾಗುತ್ತೆ. ಶರ್ಟ್ ಇದು ಮಾಡಿರೋದು ಏನ್ ಬೇಕೋ ಮಾಡೋದ್ರಿಂದ ಅದು ಅವಳಿಗೆ ಕೆಡ್ದಾಗ್ತಾ ಇದೆ, ಅವಳ ಬಗ್ಗೆ ಒಪಿನಿಯನೇ ಕೆಡ್ದಾಗ ಬರ್ತಾ ಇದೆ ಅಂದಾಗ ಯಾಕೆ ಬೇಕದು? ಕಷ್ಟಪಟ್ಟು ತಗೊಂಡಿರೋ ಚಿನ್ನನ ಕಡಿಮೆ ಬೆಲೆಗೆ ಮಾರೋಕ್ಕಾಗತ್ತಾ? ಒಳ್ಳೆ ಬೆಲೆ ಸಿಗೋ ಕಡೆ ಮಾರಬೇಕು. ಇಷ್ಟು ಕಡಿಮೆ ಚಿನ್ನಕ್ಕೆ ಅಧಿಕ ಬೆಲೆ ಕೊಡೋದು ಅಭಯ ಗೋಲ್ಡ್ ಬಯರ್ಸ್ ಮಾತ್ರ. ಸೋನನ್ ಭೇಟಿ ಮಾಡಿದ್ರಾ ನೀವು? ಸಿಕ್ತ ಅವಕಾಶ ಸಿಕ್ಕಿತ್ತ? ಹೌದು, ಮಾಸ್ಕ್ ಹಾಕೊಂಡಿದ್ಲು. ನಾನು ನೋಡಿದ ತಕ್ಷಣ ಹತ್ಲು. ಅದೇ ಐ ಫೀಲ್ ವೆರಿ ಬ್ಯಾಡ್ ಅಷ್ಟೇ. ಅವಳು ನಾನು ನೋಡಿದ್ದೀನಿ ಬಿಗ್ ಬಾಸಲ್ಲಿ, ಇದರಲ್ಲಿ ಬೇರೆ ತಟ್ಟೆ ಅದು ಇದು ಆ ವಿಷಯದಲ್ಲೆಲ್ಲ ತುಂಬ ಹೈಜೀನ್ ಮೇಂಟೈನ್ ಮಾಡ್ತಿದ್ಲು. ಯಾರೇ ಏನು ಇವಳೇನು ದೊಡ್ಡಿದ ಅನ್ನೋ ಥರ ವೈಪ್ ಕೊಟ್ಟರು, ಏನೇ ಅಂದ್ರೂ ಕೆಲವುದು ಅವಳು ಇದು ಮಾಡ್ತಿದ್ಲು. ಇವಾಗ ಅಲ್ಲಿ ಹೇಗಿರ್ತಾಳೆ ಆ್ಯಂಡ್ ಒಂದು ಮೈಂಡು ಹುಡುಗಿ ಅಂತ ಹೇಳ್ತಾಯಿಲ್ಲ ನಾನು, ಹುಡುಗಿ ಆಗಲಿ ಹುಡುಗ ಆಗಲಿ ಒಂದೇ. ಜೈಲ್ ಅಂತ ಹಾಕಿದಾಗ ಆ ಮೆಂಟಾಲಿಟಿ ಮನಸ್ಥಿತಿ ಏನಾಗಿರ್ಬೋದು? ಯಾರು ಕಮ್ಯುನಿಕೇಷನ್ ಇಲ್ಲ, ಇದಿಲ್ಲ, ಸಡನ್ನಾಗಿ ತಂದು ಕೂಡಿಸಿದ್ದಾರೆ. ನಮ್ಮ ಲಾಯರು ಒಂದು ಮಾತು ಹೇಳಿದ್ರು, ತಲೆ ಕೆಡ್ಸ್ಕೊಂಬಿಡಿ, ತುಂಬ ದೊಡ್ಡ ದೊಡ್ಡ ಜನ ಬಂದಿದ್ದಾರೆ, ಹೆಸರುಗಳು ಹೇಳಿದ್ರು, ಅವ್ರು ಬಂದಿದ್ದಾರೆ, ಇವ್ರು ಬಂದಿದ್ದಾರೆ. ಅವಳು ಒಂದೇ ಮಾತು ಹೇಳಿದ್ರು, ಸರ್ ಅವರೆಲ್ಲ ತಪ್ಪು ಮಾಡಬಾರ್ದು, ನಾನು ಏನು ತಪ್ಪು ಮಾಡಿದ್ದೀನಿ ಅಂತ ಅರ್ಥ ಆಗ್ತಿಲ್ಲ. ಐ ಫೆಲ್ಟ್ ವೆರಿ ಬ್ಯಾಡ್. ಸೊ ಏನಿದೆಯೋ ನಾನು ಐ ಬಿಲೀವ್ ಇನ್ ದ ಜಸ್ಟಿಸ್ ಸಿಸ್ಟಮ್. ಅಕಸ್ಮಾತ್ ಯಾಕಂದರೆ ಲಾನ ರೆಸ್ಪೆಕ್ಟ್ ಮಾಡಬೇಕು ಆ್ಯಂಡ್ ದಟ್ ಲಾ ಇಸ್ ಇಂಪಾರ್ಟೆಂಟ್ ಅನ್ನೋದು ಗೊತ್ತು ನನಗೆ. ಆ್ಯಂಡ್ ಕೆಲವ್ದು ನಾನು ನೋಡಿದೆ ಪಾಯಿಂಟ್ಸು ಜೆ ಆ್ಯಕ್ಟಲ್ಲಿ ಒಂದಷ್ಟು, ಬಟ್ ಇವಾಗ ನಾನು ಮಾತಾಡೋಕ್ಕೆ ಇಷ್ಟ ಇಲ್ಲ, ಯಾಕಂದರೆ ಪರ್ಫೆಕ್ಟ್ ಅವೇರ್ನೆಸ್ ಇಟ್ಕೊಂಡು ಮಾತಾಡಬೇಕು. ಬಟ್ ದೇರ್ ಆರ್ ಮೆನಿ ಫ್ಲಾಸ್ ಅನ್ನಿಸ್ತು ಆ್ಯಂಡ್ ಈಸಿಯಾಗಿ ಸೋನು ಪರವಾಗಿ ಜಸ್ಟಿಸ್ ಸಿಗುತ್ತೆ ಅಂತ ನನಗೆ ಕಾನ್ಫಿಡೆನ್ಸ್ ಇದೆ. ಬಟ್ ನಿಮ್ಗೆ ಯಾಕನ್ಸುತ್ತೆ ವೈ ಇಷ್ಟೊಂದು ಎಗನಿಸ್ಟ್ ಸೋನು ಮೇಲೆ, ಸೋನು ವಿರುದ್ಧ ಯಾಕೆ? ನಾವು ಅದೇ ಗೆಸ್ ಮಾಡಬೇಕಷ್ಟೇ, ಗೆಸ್ ಮಾಡಬೇಕು. ಒಂದು ಪರ್ಸ್ನಲ್ ಆಗಿ ಅವ್ರಿಗೂ ಬೇರೆಯವ್ರಿಗೂ ಏನೂ ಇಲ್ಲ, ಗೆಸ್ ಜೊತೆನೂ ಏನೂ ಇಲ್ಲ. ಪರ್ಸ್ನಲ್ ಆಗಿ ಗೆಸ್ ಮಾಡಬೇಕಂದ್ರೆ ಒಂದು ಸಿಸ್ಟಮೇ ಹಿಂಗೆ ರನ್ ಆಗ್ತಿರ್ಬೋದು. ಯಾರೋ ಹಾಕಿದ್ರು, ಇವರು ಸರಿಯಾಗಿ ಇದು ಮಾಡಿಲ್ಲ, ಸೊ 2-3 ಡಿಪಾರ್ಟ್ಮೆಂಟಿಂದನೇ ಸುಮ್ಮನೆ ಆಗಿರ್ಬೋದು, ನೆಗ್ಲಿಜೆಂಟ್ ಆಗಿರ್ಬೋದು. ನೀವು ಚಾನಲಲ್ಲೇ ತುಂಬ ಜನ ನೋಡಿರ್ತೀರ. ನೀನು ಅವಾಗಲೇ ಹೇಳ್ತಾ ಇದ್ದೆ, ಒಂದು ಸ್ಕೂಟ್ರಿಗೆ ಗುದ್ದಿದ್ರೆ ಹೆಂಗೆ, ಒಂದು ಲಕ್ಸುರಿ ಪಾರ್ಶ್ ಕಾರ್ಗೆ ಗುದ್ದಿದ್ರೆ ಹೆಂಗೆ, ಅದೇ ಥರ ಇದು ಯಾವುದೋ ಅಂದ್ಕೊಂಡು ನೆಗ್ಲೆಕ್ಟ್ ಮಾಡಿರ್ಬೋದು. ಇಲ್ಲ ಯಾರೋ ಐ ಡೋಂಟ್ ನೋ, ನನಗೆ ಗೊತ್ತಿಲ್ಲ, ಗೆಸ್ ಅಷ್ಟೇ. ಯಾರೋ ನನಗೆ ಸ್ವಲ್ಪ ನಾನು ಹೈಲೈಟ್ ಆಗೋಣ ಅಂತ ಇರ್ಬೋದು, ಒಂದು ವೈಯಕ್ತಿಕ ಪ್ರಚಾರಕ್ಕೆ ಇರ್ಬೋದು. ಅವರು ಪಾಯಿಂಟ್ಸ್ ಹೆಂಗೆ ಗೇಜ್ ಮಾಡ್ಬೋದು ಅಂದರೆ, ಅವರು ಪಾಯಿಂಟ್ಸ್ ಎಷ್ಟು ಮಾತಾಡ್ತಾ ಇದ್ದಾರೆ, ಪಾಠ ಎಷ್ಟು ಮಾಡ್ತಾ ಇದ್ದಾರೆ. ಫಿಲಾಸಫಿ ಮಕ್ಕಳು ಅಂದರೆ ಹಿಂಗೆ, ಅದು ಇದು ಅದು ಎಲ್ಲರೂ ಮಾತಾಡ್ತಾರೆ. ಬಟ್ ವಾಟ್ ಆರ್ ದ ಪಾಯಿಂಟ್ಸ್, ವಾಟ್ ಆರ್ ದ ಆ್ಯಕ್ಷನ್ಸ್, ಎಷ್ಟು ಅಕ್ಯುರೇಟ್ ಆಗಿದ್ದಾರೆ, ಯಾರೇ ಆಗಲಿ, ನಾನು ಜನರಲ್ ಆಗಿ ಹೇಳ್ತಾರೆ, ಹಂಗೆ ನಾವು ಗೇಜ್ ಮಾಡ್ತಾ ಹೋಗಬೇಕು. ಅವ್ರ ಬಗ್ಗೆ ಮಾತಾಡ್ತಾ ಇದ್ದಾರೆ ಅಥವಾ ವಿಷಯದ ಬಗ್ಗೆ ಮಾತಾಡ್ತಾ ಇದ್ದಾರೆ ಅಲ್ಲ. ಯಾಕಂದರೆ ಬೀಯಿಂಗ್ ನಾರ್ಮಲ್ ಪೀಪಲ್ ಆಗಿ ಒಂದು ಅನ್ಸೋದೇನಂತ ಅಂದರೆ, ನನಗೆ ಸಾಕಷ್ಟು ಜನ ಪ್ರಶ್ನೆಗಳು ಕೇಳಿದರು ಆ ವಿಚಾರವಾಗಿ. ಒಂದು ಇಂಟರ್ವ್ಯೂ ಅಥವಾ ಸುದ್ದಿಗಳು ಹೋದ ಮೇಲೆ ಅವ್ರ ಅಪ್ಪ ಅಮ್ಮ ಕಂಪ್ಲೇಂಟ್ ಕೊಟ್ಟಿದ್ರಾ ಅಂತ ಕೇಳಿದ್ರು. ನನಗೆ ಇಲ್ಲ ಅಂತ ಅಂದೆ. ನಾರ್ಮಲಾಗಿ ಮಗು ವಿಚಾರಕ್ಕೆ ಅಂತ ಬಂದಾಗ ತಂದೆ ತಾಯಿ ನನ್ನ ಮಗಳನ್ನ ಫೋರ್ಸ್ ಆಗಿ ದತ್ತು ತೊಗೊತಾ ಇದ್ದಾಳೆ, ಕಿತ್ಕೊತಾ ಇದ್ದಾಳೆ, ಸಮಥಿಂಗ್ ಕಂಪ್ಲೇಂಟ್ ಕೊಡಬೇಕು. ಇಲ್ಲ ಅಂತಂದರೆ ಮಗು ತನಗೆ ಇಷ್ಟ ಇಲ್ಲ ಅವಳ ಜೊತೆ ಇರೋಕ್ಕೆ, ಆಚೆ ಬರ್ತಿದ್ರೆ ಬಿಡ್ತಿಲ್ಲ, ಫೋರ್ಸಾಗಿ ಇಟ್ಕೊಂಡಿದ್ದಾಳೆ, ಕಂಪ್ಲೇಂಟ್ ಏನೋ ಕೊಡ್ಬೋದು. ಬಟ್ ಇಲ್ಲಿರೋ ವಿಚಾರ, ನಾನು ದತ್ತು ತೊಗೊಂಡಿದ್ದೀನಿ ಕಾನೂನು ಪ್ರಕಾರವಾಗಿ ಅಂತ ಮಾಡೋ ಒಂದು ವಿಡಿಯೋ, ಬಟ್ ಅದು ದತ್ತು ತೊಗೊಂಡಿಲ್ಲ. ಕರೆದು ಕೂರಿಸಿ ಬುದ್ಧಿ ಹೇಳಿ ನೆಕ್ಸ್ಟ್ ಇಂಥ ಕಂಟೆಂಟ್ ಮಾಡಬಾರ್ದು, ಇಂಥ ವಿಚಾರ ನಮ್ಮ ಹೇಳಬಾರ್ದು, ವಾರ್ನಿಂಗಲ್ಲೇ ಮುಗಿಯೋದಿದು. ದತ್ತು ತೊಗೊಂಡಿದ್ದೀನಿ ಅಂತ ಹೇಳಿದ ಒಂದು ವಿಡಿಯೋ ಆದರೆ ದತ್ತು ತೊಗೊಬೇಕಂತಿದ್ದೀನಿ ಅಂತ ಹೇಳಿರೋದು ಎಷ್ಟು ವಿಡಿಯೋ? ಹೌದು, ತೊಗೊಬೇಕು ಅಂತ ಯಾವುದೋ ವಿಡಿಯೋಲಿ ನಾನು ದುಡ್ಡು ಇಸ್ಕೊಂಡಿಲ್ಲ ಅಂತ
ಮುಂಚೆನೇ ಇದೆಲ್ಲ ಆಗೋಕ್ಕಿಂತ ಮುಂಚೆನೇ ಕ್ಲಾರಿಟಿ ಕೊಟ್ಟಿದ್ದಾಳೆ. ಎಲ್ಲ ಹಿಂಗೆ ಅಂತ ಇದ್ದೀರಾ, ಪದೇ ಪದೇ ಮಕ್ಕಳನ್ನ ಇಟ್ಕೊಂಡು ಹಂಗೆ ಮಾಡ್ತಾ ಇದೆಯಾ ಹಿಂಗೆ ಮಾಡ್ತಾ ಇದೆಯಾ ಅಂದಾಗ ಅವಳು ಇರೋ ಇಂಟೆಲಿಜೆನ್ಸ್ಗೆ ಅದನ್ನು ಡಿಫೆಂಡ್ ಮಾಡೋಕ್ಕೆ ಆಗಿದೆ. ಆ್ಯಂಡ್ ಅದು ಜನರಲ್ ಆಗಿ ನೋಡಿದಾಗ ತಪ್ಪು. ಇನ್ನೊಂದು ನನಗೇನು ಅರ್ಥ ಆಗುತ್ತೆ, ಹೌದು ಇವಾಗ ಸೋನು ಹಂಗೆ ಮಾಡಿದ್ಲು ಅಂದ್ಬಿಟ್ಟು ಅದು ಇಲ್ಲ, ಓಕೆ ಆ ಲಾ ನಿನಕ್ಕೆ ರೆಸ್ಪೆಕ್ಟ್ ಮಾಡ್ಬೇಕು. ನಾಳೆ ಯಾರು ಅದೇ ರೀಸನ್ ಇಟ್ಟು ಏನಾದ್ರು ಮಾಡಿ 100% ಸೀರಿಯಸ್ ಆಗಿ ತಗೊಳ್ಳೋಣ. ಬಟ್ ಇಲ್ಲಿ ಪಾಯಿಂಟ್ ಆಫ್ ಆದಾಗ ಮಗುಗೆ ಅಕ್ಕನೇ ಬೇಕು ಅಂತ ಇದೆ, ಅಷ್ಟು ಇವಾಗ ಹಚ್ಕೊಂಡ್ಬಿಟ್ಟಿದೆ. ಮಜಾ ಏನು ಗೊತ್ತಾ, ಇನ್ನೊಂದು ನಾನು ಅವರ ಮಗು ಅಪ್ಪ ಅಮ್ಮನ ಕೇಳಿದೆ, ಅವ್ರು ಊರಿಗೆ ಹೋದ್ರು. ಇನ್ನೊಂದೇನೋ ಮಕ್ಕಳ ಕಲ್ಯಾಣ ಇಲಾಖೆದು CWC ಇದು ಒಂದು ಬ್ಯೂಟಿಫುಲ್ ಏನೋ ಡ್ರಾಮಾ ನಡೆದಿದೆ ಯಾವುದೋ ಒಂದು ನಂಬರಿಂದ. ಅದು ಸೋನು ಆಚೆ ಬಂದಮೇಲೆ ಅವೆಲ್ಲ ಬಗ್ಗೆ ಮಾತಾಡೋಣ. ಬಟ್ ಅಪ್ಪ ಅಮ್ಮನ ಕೇಳಿದೆ, ಅಲ್ಲ ಇವಾಗ ಅವಳು ಅಕ್ಕ ಬೇಕು ಅಂತ ಇದ್ದಾಳಲ್ಲ, ಏನು ಮಾಡ್ತೀರಾ? ಇಲ್ಲ ರೀ ಅವಳು ಅಂದರೆ ಸೋನು ಮನೇಲೇ ಬಿಟ್ಟು ಹೋಗ್ತೀನಿ. ವಾಪಸ್ ಸೋನು ಆಚೆ ಬಂದ್ಮೇಲೆ ಅವ್ರ ಅಮ್ಮ ಹೇಳ್ತಾರೆ, ಇಲ್ಲ ನಾನು ಸೋನು ಮನೇಲೇ ಬಿಟ್ಟು ಹೋಗ್ತೀನಿ. ಅವಳು ಆ ಮಗು ಏನಾರು ಇರ್ತೀನಿ ಅಂದ್ರೆ ನಾನು ಅಕ್ಕ ಬೇಕು ಅಂತ ಹೇಳ್ತಾ ಇದ್ದಾಳ್ರಿ, ಅಕ್ಕನ ಜೊತೆ ಎಲ್ಲಿಗೆ ಶುರು ಮಾಡಿದ್ರು ನೀವು, ಅಲ್ಲಿಗೆ ಬಂದು ಎಂಡ್ ಆಯ್ತು. ಯಾರಿಗೇನು ಸಿಕ್ತು ಅಲ್ಲ, ಸುಮ್ಮನೆ ನಾನು ಹೇಳ್ತೀನಿ ಅಂತ ಐರನಿ ಅಲ್ವಾ. ಈ ಕಡೆ ಅವಳು ಅಕ್ಕ ಅಕ್ಕ ಅಂತ ಇದ್ದಾಳೆ, ಈ ಕಡೆ ಆ್ಯಂಡ್ ಏನು ಮಗುಗೆ ಎಕ್ಸ್ಟ್ರಾರ್ಡಿನರಿ ಲಕ್ಸುರಿ ಹಂಗೆಲ್ಲ ಕೊಟ್ಟು, ಐ ಡೋಂಟ್ ನೋ. ಮೇ ಬಿ ನಿಮ್ಗೆ ಅನ್ಸುತ್ತೆ ಎಲ್ಲ ಒಂದು ಕಡೆ ಇಟ್ ಇಸ್ ಆಲ್ ಬಿಕಾಸ್ ಆಫ್ ಸೋನು ಅವರು ಮಾಡೋ ಒಂದು ವಿಡಿಯೋ ಅಥವಾ ವಿಡಿಯೋದಲ್ಲಿ ಅವರು ಮಾತಾಡೋ ಒಂದು ಶೈಲಿನೋ ಅಥವಾ ಎಲ್ಲೋ ಒಂದು ಕಡೆ ಅಂದರೆ ಸೋನು ನೋಡೋರ ದೃಷ್ಟಿಗೆ ತುಂಬ ಇನ್ನೋಸೆಂಟಾಗಿ ಪೆದ್ದಾಗಿ, ಅಂದರೆ ಏನು ಮಾಡ್ತೀನಿ ಅಂತ ಕ್ಲಾರಿಟಿ ಇಲ್ಲದೆ, ಬಟ್ ಮೇ ಬಿ ಶಿ ಇಸ್ ವೆರಿ ರಿಯಲ್ ಇನ್ ದ ವಿಡಿಯೋ ಅನ್ಸುತ್ತೆ. ಅವ್ರು ಏನಾಗಿದ್ದಾರೋ ಅದನ್ನೇ ಪ್ರೆಸೆಂಟ್ ಮಾಡ್ಕೊಂಡು ಹೋಗ್ತಾರೆ. ಇದು ನೋಡೋರಿಗೆ ಎಲ್ಲೋ ಒಂದು ಕಡೆ ತಪ್ಪಾಗಿ ಕಾಣಿಸ್ತಾ ಇರ್ಬೋದು, ಅದರಿಂದ ಅವ್ರ ಮೇಲೆ ಕೋಪ ಬರ್ತಾ ಇರ್ಬೋದು. ಹೌದು, ಈ ಕೆಲವರು ಇರ್ತಾರೆ ಸಂಸ್ಕೃತಿ ಇನ್ನು ಸಾನು ಅರ್ಥ ಗೊತ್ತಿರಲ್ಲ, ಬಟ್ ನಮ್ಮ ಸಂಸ್ಕೃತಿ ಧಕ್ಕೆ ತರ್ತಾ ಇದ್ದಾಳೆ, ಇಂಥವಳು ಹೆಣ್ಣ, ಇಂಥವಳದ ಇದ. ಹೆಣ್ಣನ್ನ ಹೆಂಗಿತ್ತು ಆ್ಯಕ್ಚುಲ್ ನಮ್ಮ ಸಂಸ್ಕೃತಿಲಿ, ಹೆಣ್ಣು ಎಷ್ಟು ಡಾಮಿನೆಂಟ್ ಆಗಿದ್ಲು, ಅವಳು ಗಂಡನ್ ಚೂಸ್ ಮಾಡ್ತಿದ್ಲು, ಎಲ್ಲ ಒಂದು ಲೈನಲ್ಲಿ ನಿಂತ್ಕೊಳ್ಳೋರು. ಆ್ಯಂಡ್ ಮಲ್ಟಿಪಲ್ ಗಂಡಂದ್ರು ಇರೋ ಎಕ್ಸಾಂಪಲ್ಸ್ ಇದೆ. ಹಂಗೆ ಶಿ ವಾಸ್ ರೆಸ್ಪೆಕ್ಟೆಡ್ ಲೈಕ್ ದಟ್ ವಾಸ್ ಆ್ಯಕ್ಚುಲ್ ಸಂಸ್ಕೃತಿ. ಆ್ಯಂಡ್ ಅದನ್ನೇ ಹಿಪಾಕ್ರಸಿ, ದೀಪಿಕಾ ಪಡ್ಕೊಂಡು ಅಥವಾ ಬೇರೆ ಯಾವುದೋ ಮಾಡೆಲ್ ಅಥವಾ ಹಂಗೆ ಸಂಸ್ಕೃತಿ ತೆಗ್ದಾಕ್ಬಿಡಿ. ಇಸ್ಲಾಮಿಕ್ ಸ್ಟೇಟ್ ಮಾಡ್ತೀರಾ ಅಥವಾ ದುಬೈ ಇದ್ರ ಥರ ಆ ರೂಲ್ಸ್ ತರ್ತೀರಾ, ಇದೇ ಬಟ್ಟೆ ಹಾಕೊಬೇಕು, ಹಿಂಗೆ ಇರಬೇಕು. ಇಟ್ಸ್ ಅ ಫ್ರೀ ಕಂಟ್ರಿ, ಡೆಮೋಕ್ರೆಟಿಕ್ ಕಂಟ್ರಿ. ಏನಕ್ಕೆ ನಾವು ಡೆಮೋಕ್ರಸಿನ ಇನ್ನೂ ಮಾತಾಡ್ತಾ ಇರೋದು? ನಮ್ಮ ಕಂಟ್ರಿಲಿರೋ ಆ ಡೈವರ್ಸಿಟಿ, ಇಲ್ಲಿ ಇಸ್ಲಾಂ ಮುಸ್ಲಿಮ್ಸ್ ಒಂಥರ ಪದ್ಧತಿ ಮಾಡ್ತಾರೆ, ಇಲ್ಲಿ ಕ್ರಿಶ್ಚಿಯನ್ಸ್ ಒಂಥರ ಮಾಡ್ತಾರೆ, ಇಲ್ಲಿ ಹಿಂದೂಸಲ್ಲೇ ಎಷ್ಟು ವೆರಿ ಡಿಫ್ರೆನ್ಸ್ ಇದೆ. ಎಲ್ಲರಲ್ಲೂ ರ್ಯಾಡಿಕಲ್ಸ್ ಇದ್ದಾರೆ. ರ್ಯಾಡಿಕಲ್ಸ್ ಯಾರು? ಅನ್ಎಜುಕೇಟೆಡ್ ಇನ್ ದಟ್ ಕಮ್ಯುನಿಟಿ. ಅದು ಚಿಕ್ಕ ಪರ್ಸೆಂಟು, ಅದು ಬ್ಲೋ ಅಪ್ ಆಗುತ್ತೆ ಬೇಕಾದಾಗ ಪೊಲಿಟಿಕಲ್ ಗೇಮಿಂದ. ಬಟ್ ಎಲ್ಲರೂ ಎಷ್ಟು ಡೈವರ್ಸಿಟಿಯಿಂದ ಇದ್ದಾರೆ. ಯಾರು ಒಬ್ಬರು ಬಟ್ಟೆ ಬಗ್ಗೆ ಇದು ಆ ಮೆಂಟ್ಯಾಲಿಟಿ ಕೆಲವ್ರಿಗೆ ಇರಲ್ಲ. ಆ್ಯಕ್ಚುಲಿ ಐ ಆಮ್ ಸಾರಿ ಟು ಸೇ, ಬಟ್ ಅವ್ರಿಗೆ ಜಾಸ್ತಿ ಕಾಮ, ಅವರೇ ಜಾಸ್ತಿ ಇದು ಮಾಡೋದು, ಅಂಥವರೇ ಕಮೆಂಟ್ ಮಾಡೋದು. ಬಟ್ ಓಕೆ, ಎಲ್ಲೋ ಒಂದು ಕಡೆ ಆ ಥರ ಒಂದು ವೀಡಿಯೋಗಳು ಹಾಕೋದ್ರಿಂದ ಒಂದು ಬ್ಯಾಡ್ ಕಮೆಂಟ್ಸ್ ಬರುತ್ತೆ ಅಥವಾ ಬ್ಯಾಡ್ ಅಪ್ರೋಚ್ ಆಗುತ್ತೆ, ಇವ್ರ ಮೇಲೆ ಒಪಿನಿಯನ್ನೇ ಬೇರೆ ಥರ ಬರುತ್ತೆ. ಅಂದರೆ ವೈ ಕ್ಯಾಂಟ್ ಶಿ ಚೇಂಜ್ ಇಟ್? ಬೇಡ, ಅದು ಮಾಡೋದೇ ಬೇಡ ಅದನ್ನು. ಸೊ ಯಾಕಂದರೆ ಆ್ಯಸ್ ಯು ಹ್ಯಾವ್ ಸೀನ್ ಹರ್ ವೆರಿ ಕ್ಲೋಸ್ಲಿ, ಆ್ಯಂಡ್ ಈ ಇನ್ಸಿಡೆಂಟಲ್ಲಿ ಆ ಮಗುವಿಂದಿದ್ದು ನೋಡಿದಾಗ, ನಾಯಿಗೆ ಬಿಸ್ಕೆಟ್ ಹಾಕಬೇಕಾದ್ರೆ ಅಕ್ಕ ನನಗೂ ಕೊಡು ಅಂತ ಕೇಳಿದಕ್ಕೆ ಕರ್ಕೊಂಡೋಗಿ ಮಗುನ ಜೊತೆಲಿ ಇಟ್ಬಿಟ್ಟು ಸಾಕ್ತೀರಿ ಅಂದರೆ ಶಿ ಹ್ಯಾಸ್ ವೆರಿ ಗುಡ್ ಹ್ಯೂಮನ್ ಬೀಯಿಂಗ್ ಇನ್ ಹರ್. ಅಂಥ ವೀಡಿಯೋಗಳು ಆಚೆ ಬರಲಿ. ನಾನು ಇನ್ನೊಂದೇ ಒಂದು ಕೇಳ್ತೀನಿ, ಫ್ರ್ಯಾಂಕ್ ಆಗಿ ಹೇಳಿ, ಡೆಫಿನೆಟ್ಲಿ ಆಯಿತಾ? ಇಂಪ್ರೂವ್ಮೆಂಟ್ ಕಾಣಿಸ್ತಾ ಅಲ್ವಾ ಫ್ರಮ್ ಸೋನು? ಅವಾಗ ಏನು ಸ್ಟಾರ್ಟ್ ಆಯಿತು, ಬಿಫೋರ್ ಬಿಗ್ ಬಾಸಿಂದ ರೀಲ್ಸ್ ಮಾಡ್ಕೊಂಡು ಬರ್ತಿದ್ದಾಳೆ ಇಲ್ಲಿವರೆಗೂ. ಹೌದು, ಅವಳ ವಾತಾವರಣಕ್ಕೆ, ಅವಳ ಮೆಚುರಿಟಿಗೆ ಒಂದಾಗ್ತದೆ. ಇಂಪ್ರೂವ್ಮೆಂಟ್ ಕಾಣಿಸ್ತಾ ಇಲ್ವಾ? ಡೇ ಬೈ ಡೇ. ಓಕೆ, ಸ್ಟಿಲ್ ನಾವು ಲಾಸ್ಟ್ ನೋಡಿದ್ರೆ ಮಾಲ್ಡೀವ್ಸ್ ವಿಡಿಯೋ, ಅದ್ರ ಬಗ್ಗೆ ತುಂಬಾ ಒಂದು ಕೆಟ್ಟ ಕಮೆಂಟ್ಸ್ ಬರ್ತವೆ, ಚರ್ಚೆಗಳಾಗುತ್ತೆ, ಟ್ರೋಲ್ಗಳಾಗುತ್ತೆ, ಶರ್ಟ್ ಇದು ಮಾಡಿರೋದು. ಹೌದು, ತುಂಬಾ ಕಡೆ ಇದು ನಮ್ಮ ಸಂಸ್ಕೃತಿ. ಔಟ್ ಆಫ್ 100 ವಿಡಿಯೋಸ್ ಅದಾದ್ಮೇಲೆ 1 ಅಂತ ಅನ್ಕೊಳ್ಳೋದು ಒಂದೇ ನೆಗೆಟಿವ್ ಆಗುತ್ತಲ್ವಾ? ಹೌದು. ಸೊ ನನಗೇನು ಅನ್ಸುತ್ತೆ, ನಾನು ಇಲ್ಲ ಜನ ಬೈತಾರೆ ಹಂಗೆಲ್ಲ ಅಂತಾರೆ ಮಾಡಬೇಡ ಅನ್ನಲ್ಲ ನಾನು. ಏನ್ ಬೇಕೋ ಮಾಡು, ಅಲ್ಲ ಏನು ಬೇಕೋ ಮಾಡೋದ್ರಿಂದ ಅದು ಅವಳಿಗೆ ಕೆಡ್ದಾಗ್ತಾ ಇದೆ, ಅವಳ ಬಗ್ಗೆ ಒಪಿನಿಯನ್ನೇ ಕೆಡ್ದಾಗ ಬರ್ತಾ ಇದೆ ಅಂದಾಗ ಯಾಕೆ ಬೇಕದು? ಇಲ್ಲ, ನಮ್ಗೆ ಮುಂಚಿಂದ ಇಫ್ ಯು ಅಬ್ಸರ್ವ್, ಇನ್ಕ್ಲೂಡಿಂಗ್ ಜೀಸಸ್, ಸಾಕ್ರೆಟಿಸ್, ಎಲ್ಲರೂ ನೋಡಿ ಎವ್ರಿ ಒನ್ ಆ ಕಾಲಘಟ್ಟದಲ್ಲಿ ಕ್ರಿಟಿಸೈಸ್ ಆದ್ರು, ಬಟ್ ದೇ ವರ್ ವಾಟ್ ದೇ ಆರ್. ಕರೆಕ್ಟ್. ಇವಾಗ ಕಮೆಂಟ್ ಮಾಡೋರು ಆ ಥರ ಇಲ್ವಲ್ಲ, ನೋಡೋರು ಆ ಥರ ಎಲ್ಲ ಅವ್ರಿಗೆ ಎದುರ್ಕೊಂಡಂಗೆ ಅವ್ರಿಗೆ ಗೆದ್ದಂಗೆ ಆಗತ್ತೆ. ಇವಾಗ ಈಗ ಹೊರಡೆ ಹೋಗಿ ಕೂತ್ಕೊಂಡು ಇನ್ನೊಂದೇನೋ ಕಮೆಂಟ್ ಮಾಡ್ತಾರೆ, ಅದನ್ನ ಸ್ಟಾಪ್ ಮಾಡೋಕ್ಕಾಗಲ್ಲ ನಾವು. ಹಂಗಾದಾಗ ಕಮೆಂಟಲ್ಲೇ ಕಂಟ್ರೋಲ್ ಮಾಡ್ಬಿಡ್ತಾರಲ್ಲ ನಿನ್ನ.
ಸಂದೀಪ್ಗೆ ಇದನ್ನ ಮಾಡಬಾರ್ದು, ಒಂದು ಕೆಲಸ ಮಾಡಿ ಗ್ರೂಪ್ಗೆ ಹಾಕ್ತೀನಿ 5 ಜನ, ಸರಿಯಾಗಿ ಕಮೆಂಟ್ ಹೊಡೀರಿ. ಅಲ್ಲ, ಹೇಳ್ಕೊಟ್ಟು ಮಾಡೋರು ಬೇರೆ, ವಾಲಂಟ್ರಿಯಾಗಿ ನಾನು ನಿಮ್ಮನ್ನ ಇಷ್ಟಪಡೋ, ನೀವು ತಪ್ಪು ಮಾಡಿದಾಗ ತಪ್ಪು ರಾಕೇಶ್ ಅಂತ ಹೇಳ್ತೀನಿ. ಇಗ್ನೋರೆಂಟ್ ಪೀಪಲ್. ಬಟ್ ಇನ್ನು ನನಗೆ ವಾಪಸ್ ಸೋನು ಬರಲಿ, ಇದು ಏನಾಗತ್ತಲ್ಲ ಅದು ಲೈಫಲ್ಲಿ ಒಳ್ಳೆ ರೀತಿ ಒಳ್ಳೆ ಡೈರೆಕ್ಷನ್ಗೆ ತೊಗೊಂಡೋಗೋಕ್ಕೆ, ಪ್ರೋಗ್ರೆಸಿವ್ ಆಗಿ ತೊಗೊಂಡೋಗೋಕ್ಕೆ ಆ್ಯಸ್ ಎ ಫ್ರೆಂಡ್ ನಾನು ಏನೇನು ಬೇಕೋ ನನ್ನ ಕಡೆಯಿಂದ ನಾನು ಮಾಡ್ತೀನಿ. ಐ ವಿಲ್ ಸ್ಟ್ಯಾಂಡ್ ಬೈ ಹರ್ ಆ್ಯಂಡ್ ಐ ವಿಲ್ ಮೇಕ್ ಶ್ಯೂರ್ ನೀನು ಹೇಳ್ದಂಗೆ ಅವಳು ಪ್ರೋಗ್ರೆಸಿವ್ ಆಗಿ. ನಮ್ಮ ಉದ್ದೇಶನೂ ಅಷ್ಟೇ. ಯಾಕಂತಂದರೆ ಬೀಯಿಂಗ್ ಎಲ್ಡಿಸಿ, ನೀವು ಹೇಳಿದ್ರಿ ಜೈಲಿಗೆ ಹೋದೆ, ನಾನು ಅವಳನ್ನ ನೋಡಿದೆ, ಕಣ್ಣಲ್ಲಿ ನೀರು ಹಾಕೊಂಡು ಹತ್ತಲು, ನಾನು ಏನು ತಪ್ಪು ಮಾಡಿದ್ದೀನಿ ಅಂತ ಗೊತ್ತಿಲ್ಲ, ಇಲ್ಲಿದ್ದೀನಿ ಅಂತ ಹೇಳಿದ್ಲು ಅಂತ ಹೇಳ್ತೀರಾ. ಸೊ ಈ ರೀತಿಯ ಘಟನೆ ಮುಂದಕ್ಕೆ ಹೋಗಬಾರ್ದು. ಒಂದು ಒಪಿನಿಯನ್ ಚೇಂಜ್ ಆಗಲಿ ಅವಳ ಮೇಲೆ. ಅವಳಲ್ಲಿರೋ ಒಂದು ವೆರಿ ಗುಡ್ ಹ್ಯೂಮನ್ ಬೀಂಗ್, ಒಂದು ಮಗುನ ಪ್ರೀತಿಯಿಂದ ನೋಡ್ಕೊಂಡು ಎಜುಕೇಷನ್ ಕೊಡಬೇಕು ಅಂತ ಏನು ಹೋಗ್ತದಲ್ಲ, ಆ ಒಂದು ತಾಯ್ತನ ಮತ್ತು ನಿಮಗೆ ಆ ಒಂದು ಏನಿದೆಯಲ್ಲ ಒಂದು ಹ್ಯೂಮ್ಯಾನಿಟಿ, ಅದು ಜನಕ್ಕೆ ಗೊತ್ತಾಗಲಿ. ಹೊರಗಡೆ ಜನನ ಎಜುಕೇಟ್ ಮಾಡೋ ಅಂಥ ವೀಡಿಯೋಗಳು ಮಾಡಲಿ. ಹೌದು, ಖಂಡಿತ ಅದಕ್ಕೆ ನಾನು ಸಪೋರ್ಟ್ ಮಾಡ್ತೀನಿ. ಆ್ಯಂಡ್ ಅವಳು ಈ ಎಕ್ಸ್ಪೀರಿಯನ್ಸಿಂದ ನಾನು ಹೇಳೋದಕ್ಕಿಂತ ಅವಳೇ ನೆಕ್ಸ್ಟು ಸಾಗಲಿ, ಒಳ್ಳೇದಾಗಲಿ, ಆದಷ್ಟು ಬೇಗ ಆಚೆನೂ ಬರಲಿ. Speed Plus Karnataka.